ಇದೆಲ್ಲದರ ಮಧ್ಯೆ ಜಾಗತಿಕವಾಗಿ ಚರ್ಚೆಯಾಗ್ತಾ ಇರುವಂತಹ ಮತ್ತೊಂದು ವಿಚಾರ, ಅಮೆರಿಕ ಹಾಗೆ ನ್ಯಾಟೋ ರಾಷ್ಟ್ರಗಳ ನಡುವಿನ ಸಂಬಂಧ ದಾರಿಗೆ ಬಂತ ಅನ್ನೋದು. ಯಾಕಂದ್ರೆ ನ್ಯಾಟೋ ಶೃಂಗಸಭೆ ಬೆನ್ನಲ್ಲೇ ಅಮೆರಿಕ ಸಂಘರ್ಷದ ಹಾದಿಯನ್ನ ಹಿಡಿದಿದೆ. ನ್ಯಾಟೋದಿಂದ ಮತ್ತಷ್ಟು ಬಲ ಸಿಕ್ತ ಅಮೆರಿಕಾಗೆ ಅನ್ನೋ ಪ್ರಶ್ನೆ. ಇರಾನ್ ಮೇಲಿನ ದಾಳಿಗೆ ನ್ಯಾಟೋ ರಾಷ್ಟ್ರಗಳು ಕೂಡ ಸಾಥ್ ಕೊಟ್ಟಿವೆಯಾ? ದಾಳಿ ಅತ್ಯಂತ ಅನಿವಾರ್ಯ ಅಂತ ಹೇಳಿ ನ್ಯಾಟೋದ ಕಾರ್ಯದರ್ಶಿ ಹೇಳಿಕೆಯನ್ನ ಕೊಟ್ಟಿದ್ರು. ನ್ಯಾಟೋ ಭಾಗವಾಗಿರೋಕೆ ಬಯಸ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇರಾನ್ ವಿರುದ್ಧ ಪ್ರತೀಕಾರಕ್ಕೆ ಹಾಗಾದ್ರೆ ನ್ಯಾಟೋ ಪಡೆ ಶಕ್ತಿಯನ್ನ ಕೊಡ್ತಾ ಅನ್ನುವಂತಹ ಚರ್ಚೆ ಈಗ ಆರಂಭವಾಗಿದೆ. ಯಾಕಂದ್ರೆ ನ್ಯಾಟೋ ಶೃಂಗಸಭೆ ನಡೆಯುವುದಕ್ಕೂ ಮುಂಚೆ ಯುದ್ಧ ಆರಂಭದ ದಿನಗಳನ್ನ ನೀವು ಗಮನಿಸಿದ್ರೆ ನ್ಯಾಟೋದಲ್ಲಿರುವಂತಹ ಹಲವು ರಾಷ್ಟ್ರಗಳು ಅಮೆರಿಕಾದ ಈ ದಾಳಿಯನ್ನ ಖಂಡಿಸುವಂತಹ ಕೆಲಸವನ್ನ ಮಾಡಿದ್ವು. ಇರಾನ್ನ ಮೇಲಿನ ಅಮೆರಿಕಾದ ಅಟ್ಯಾಕ್ ಅನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡಿದ್ವು. ಹಲವು ನ್ಯಾಟೋದ ರಾಷ್ಟ್ರಗಳು ತಮ್ಮ ಸೇನಾ ನೆಲೆಗಳನ್ನ ಅಮೆರಿಕಾಗೆ ಬಳಕೆ ಮಾಡಿಕೊಳ್ಳುವುದಕ್ಕೂ ಕೂಡ ಅವಕಾಶ ಕೊಡುವುದಕ್ಕೆ ಹಿಂದೇಟನ್ನ ಹಾಕಿದ್ವು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಬಹಿರಂಗವಾದಂತಹ ಸ್ಟೇಟ್ಮೆಂಟ್ ಅನ್ನ ಹಲವು ನ್ಯಾಟೋ ರಾಷ್ಟ್ರಗಳ ಅಧ್ಯಕ್ಷರು ನೀಡಿದ್ರು. ಆದ್ರೆ ನ್ಯಾಟೋ ಶೃಂಗಸಭೆಯ ನಂತರದಲ್ಲಿ ಎಲ್ಲವೂ ಕೂಡ ಬದಲಾಗಿದೆ. ಇರಾನ್ನ ಜೊತೆಗಿನ ಈ ಸೀಸ್ ಫೈರ್ ಕದನ ವಿರಾಮ ಏನಿದೆ ಅದು ಮುಗಿದು ಹೋದಂತಹ ಅಧ್ಯಾಯ ಅನ್ನುವಂತಹ ಸ್ಟೇಟ್ಮೆಂಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿದ್ದು ಕೂಡ ಅಲ್ಲಿಂದಾನೆ. ಹಾಗಾಗಿನೇ ನ್ಯಾಟೋ ರಾಷ್ಟ್ರಗಳ ಶಕ್ತಿ, ನ್ಯಾಟೋ ರಾಷ್ಟ್ರಗಳ ಬಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೆಟ್ಟಗಾಯ್ತಾ ನ್ಯಾಟೋ ಸಂಬಂಧ ಅನ್ನುವುದು ಸದ್ಯ ಜಾಗತಿಕವಾಗಿ ಆಗ್ತಾ ಇರುವಂತಹ ಚರ್ಚೆ. ಅಮೆರಿಕ ಹಾಗೆ ನ್ಯಾಟೋ ಮಧ್ಯೆ ಕೋಲ್ಡ್ ವಾರ್ ಆರಂಭವಾಗಿತ್ತು ಇರಾನ್ನ ಮೇಲಿನ ದಾಳಿಯ ನಂತರದಲ್ಲಿ. ಇರಾನ್ನ ಮೇಲೆ ಅಮೆರಿಕ ಮಾಡಿದಂತಹ ದಾಳಿಯಿಂದ ನ್ಯಾಟೋ ರಾಷ್ಟ್ರಗಳು ಕೂಡ ಸಂಕಷ್ಟವನ್ನ ಅನುಭವಿಸಿದ್ವು. ಆ ರಾಷ್ಟ್ರಗಳ ಜನ ಕೂಡ ಸಮಸ್ಯೆಯನ್ನ ಅನುಭವಿಸಿದ್ರು. ಹಾಗಾಗಿ ಅಮೆರಿಕದ ನಿಲುವಿನ ವಿರುದ್ಧ ನ್ಯಾಟೋ ರಾಷ್ಟ್ರಗಳು ನಿಂತಿದ್ವು. ಇರಾನ್ ಮೇಲಿನ ದಾಳಿಯ ಬಳಿಕ ನ್ಯಾಟೋ ಹಾಗೆ ಅಮೆರಿಕದ ಸಂಬಂಧ ಹಳಸು ಹೋಗಿತ್ತು. ಡೊನಾಲ್ಡ್ ಟ್ರಂಪ್ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇರಾನ್ ಯುದ್ಧದಲ್ಲಿ ನ್ಯಾಟೋ ರಾಷ್ಟ್ರಗಳು ಮೊದಲಿಗೆ ಸಾಥನ್ನೇ ಕೊಟ್ಟಿರಲಿಲ್ಲ. ಪದೇ ಪದೇ ದಾಳಿಗೆ ಸಹಕಾರವನ್ನ ನೀಡೋಕೆ ಟ್ರಂಪ್ ಕೇಳ್ತಾನೆ ಇದ್ರು. ಆದ್ರೆ ಪ್ರಮುಖ ರಾಷ್ಟ್ರಗಳು, ಇಂಗ್ಲೆಂಡ್ ಇರಬಹುದು, ಫ್ರಾನ್ಸ್, ಇಟಲಿ, ಸ್ಪೇನ್, ಜರ್ಮನಿ ಎಲ್ಲಾ ರಾಷ್ಟ್ರಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರ ನಿಲುವಿಗೆ ವಿರುದ್ಧವಾಗಿ ನಿಂತ್ಕೊಂಡ್ವು. ಇದೇ ವಿಚಾರಕ್ಕೆ ಗರಂ ಆಗಿದ್ರು ಡೊನಾಲ್ಡ್ ಟ್ರಂಪ್. ನ್ಯಾಟೋನ ಟೀಕಿಸಿದ್ರು. ನ್ಯಾಟೋಗೆ ಪ್ರತಿ ವರ್ಷ ಅಮೆರಿಕ ವ್ಯಯ ಮಾಡ್ತಾ ಇರುವಂತಹ ದುಡ್ಡು, ಅವರ ರಕ್ಷಣೆಗೆ ವ್ಯಯ ಮಾಡ್ತಾ ಇರುವಂತಹ ದುಡ್ಡು, ನಮ್ಮ ಸೈನಿಕರನ್ನ ಅಲ್ಲಿ ಕಳುಹಿಸ್ತಾ ಇರೋದು ಎಲ್ಲವೂ ವ್ಯರ್ಥ, ಎಲ್ಲವನ್ನ ನಾವು ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂಥ ಬೆದರಿಕೆಯನ್ನ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ ಕಷ್ಟ ಆದಂತಹ ಸಂದರ್ಭದಲ್ಲಿ ನಾವು ಬರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಕೊಟ್ಟಿದ್ರು. ಆದ್ರೆ ಅದಾದಂತಹ ನಂತರದಲ್ಲಿ ಜೂನ್ 7 ಹಾಗೆ 8ನೇ ತಾರೀಕು ಅಂದ್ರೆ ನಿನ್ನೆ ಹಾಗೆ ಮೊನ್ನೆ ನಡೆದಂತಹ ಸಭೆ, ಟರ್ಕಿಯ ಅಂಕಾರಾದಲ್ಲಿ ನ್ಯಾಟೋದ ಶೃಂಗಸಭೆ ನಡೆದಿದೆ. ಆ ಶೃಂಗಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದಾರೆ. ಆ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಏಕಾಏಕಿ ಸಭೆ ಮುಗಿದ ನಂತರದಲ್ಲಿ ಸಂಘರ್ಷದ ಹಾದಿಯನ್ನ ಅಮೆರಿಕ ತುಳಿದಿರೋದು. ದಿಢೀರ್ ಇರಾನ್ ಮೇಲೆ ಮುಗಿಬೀಳುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಇರಾನ್ ದಾಳಿಗೆ ನ್ಯಾಟೋ ಬೆಂಬಲ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟಿರೋದೇ ಈ ಕಾರಣಕ್ಕೆ. ಅಮೆರಿಕ ದಾಳಿಯನ್ನ ನ್ಯಾಟೋದ ಕಾರ್ಯದರ್ಶಿ ಮಾರ್ಕ್ ರೂಟೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ರು. ದಾಳಿ ಅನಿವಾರ್ಯ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ರು. ನ್ಯಾಟೋ ಕಾರ್ಯದರ್ಶಿ ಹೇಳಿಕೆಯಿಂದ ಇರಾನ್ ಬೆಚ್ಚಿ ಬಿದ್ದಿತ್ತು. ಅದರ ಬೆನ್ನಲ್ಲೇ ಈಗ ಇರಾನ್ನ ಮೇಲೆ ಅಮೆರಿಕ ದಾಳಿಯನ್ನ ತೀವ್ರಗೊಳಿಸಿದೆ. 7 ಹಾಗೆ 8ನೇ ತಾರೀಕು ನ್ಯಾಟೋದ ಶೃಂಗಸಭೆ ನಡೆದಿದ್ದು. ಅದೇ ವೇದಿಕೆಯಲ್ಲಿ ಯುದ್ಧ ಅಥವಾ ಕದನ ವಿರಾಮ ಇರಾನ್ ಜೊತೆ ಮುಗಿದ ಅಧ್ಯಾಯ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದು. ಅಷ್ಟಾಗ್ತಾ ಇದ್ದ ಹಾಗೆ ಸತತವಾಗಿ ಇರಾನ್ನ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ನ್ಯಾಟೋ ರಾಷ್ಟ್ರಗಳ ನೆಲೆಗಳನ್ನ ಕೂಡ ಅಮೆರಿಕ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಇರಾನ್ನ ಮೇಲೆ ಮತ್ತಷ್ಟು ಕಠಿಣ ದಾಳಿಯನ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.